ಗುರುಭ್ಯೋ ನಮ ಗುರು ರಾಘವೇಂದ್ರಾಯ ನಮ. ಸಮಸ್ತ ಕರ್ನಾಟಕ ವೀಕ್ಷಕರೆಲ್ಲರಿಗೂ ನಿಮ್ಮ ಪಂಡಿತ್ MN ಶಾಸ್ತ್ರಿ ಮಾಡ್ತಕ್ಕಂಥ ನಮಸ್ಕಾರಗಳು. ವೀಕ್ಷಕರೇ, 2026 ಏಪ್ರಿಲ್ ತಿಂಗಳ ವೃಶ್ಚಿಕ ರಾಶಿಯವರಿಗೆ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು 2026 ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಜೀವನದಲ್ಲಿ ಬದಲಾವಣೆಗಳು ಬರಬಹುದು, ಯಾವ ರೀತಿ ಪ್ರಗತಿಯನ್ನು ಆಗಬಹುದು, ಆನಂತರದಲ್ಲಿ ಕೆಲಸದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಯಾವ ರೀತಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಏಪ್ರಿಲ್ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನಗಳನ್ನು ಬದಲಾವಣೆ ಮಾಡುತ್ತೆ, ಯಾವ ದಿನಾಂಕದಂದು ಅಂಥೇಳಿ ಮೊದಲನೇದಾಗಿ ನಾವು ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಏಪ್ರಿಲ್ 3ನೇ ತಾರೀಕು ಕುಜ ಮಂಗಳ ಬಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದಾದ ಮೇಲೆ 11ನೇ ತಾರೀಕು ಮತ್ತು 30ನೇ ತಾರೀಕು ಬುಧ ಬಂದು ಮೊದಲನೇದಾಗಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಅದಾದ ನಂತರದಲ್ಲಿ 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದಾದಮೇಲೆ ಸೂರ್ಯ 14ನೇ ತಾರೀಕು ಏಪ್ರಿಲ್ 14ನೇ ತಾರೀಕು ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಲಾಸ್ಟಲ್ಲಿ ಶುಕ್ರ ಏಪ್ರಿಲ್ 20ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿ ತನ್ನ ಸ್ವಂತ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದರ ಪ್ರಭಾವಗಳು ವೃಶ್ಚಿಕ ರಾಶಿಯ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಹಣಕಾಸಿನ ವಿಚಾರವನ್ನು ನೋಡಲಿಕ್ಕೆ ಹೋದರೆ, ಹಣಕಾಸಿನ ವಿಚಾರವನ್ನು ನೋಡಬೇಕಂತಂದರೆ 2ನೇ ಮನೆ, 6ನೇ ಮನೆ ಮತ್ತು 11ನೇ ಮನೆಯನ್ನು ನೋಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ವೃಶ್ಚಿಕ ರಾಶಿಯವರಿಗೆ 2ನೇ ಮನೆ ಬಂದು ಧನುರಾಶಿ ಆಗಿರುತ್ತೆ. ಧನುರಾಶಿ ಗುರು ಬಂದು ಇವರಿಗೆ 8ನೇ ಮನೆ ಮೇಲೆ ಕೂತಿರ್ತಾನೆ. 8ನೇ ಮನೆಯಿಂದ ನೇರವಾಗಿ ಇವರ 2ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಧನುರಾಶಿ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಅದೇ ರೀತಿ ಶನಿಯ ದೃಷ್ಟಿ ಕೂಡ 10ನೇ ಮನೆಯ ದೃಷ್ಟಿ ಕೂಡ ಧನುರಾಶಿ ಮೇಲೆ ಇರುತ್ತೆ. ಯಾಕಂದರೆ ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬಂದು ಶುಕ್ರನ ದೃಷ್ಟಿ ಇರುತ್ತೆ. ಇದರ ಪ್ರಕಾರವಾಗಿ ನೀವೇನಾದರೂ ವ್ಯವಹಾರ ಮಾಡಬೇಕು ಅಂತಂದರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕು, ಜಾಗರೂಕತೆಯಿಂದ ಮಾಡಬೇಕು. ಶನಿಯ ದೃಷ್ಟಿ ನಿಮಗೆ ಧನಸ್ಥಾನದ ಮೇಲೆ ಶನಿಯ ದೃಷ್ಟಿ ಇರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಒಂದು ನಿಷ್ಠೆಯಿಂದ ಕೆಲಸಗಳನ್ನು ಮಾಡಬೇಕು. ಸಡನ್ನಾಗಿ ಯಾವುದ್ರ ಮೇಲೂ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವುದಾದ್ರೂ ನಿಮಗೆ ಲಾಂಗ್ ಟರ್ಮ್ ಹೂಡಿಕೆ ಇದ್ದರೆ ಮಾಡಿ. ಸಡನ್ನಾಗಿ ಬರ್ತಕ್ಕಂಥ ಪ್ರಾಫಿಟ್ ಮೇಲೆ ನಂಬಿಕೊಂಡು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. 11ನೇ ಮನೆ ಬಂದು ಇವರಿಗೆ ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ಕನ್ಯಾ ರಾಶಿ ಆಗಿರುತ್ತೆ. ಕನ್ಯಾ ರಾಶಿ ಮೇಲೂ ಸಹ ನಿಮಗೆ ಶನಿ ಮತ್ತು ಕುಜನ ದೃಷ್ಟಿ ಇರುತ್ತೆ. ಕುಜನ ದೃಷ್ಟಿ 11ನೇ ಮನೆ ಲಾಭ ಸ್ಥಾನದ ಮೇಲೆ ಇರೋದರಿಂದ ಏನಾದರೂ ಲಾಭ ಆಗಿಬಿಡುತ್ತೆ ಅನ್ನೋದ್ರಲ್ಲಿ ನೀವು ನಂಬಿಕೊಂಡು ಏನಾದರೂ ಸಡನ್ನಾಗಿ ಹೂಡಿಕೆ ಮಾಡಿದ್ರೆ ಅಲ್ಲಿ ನಿಮಗೆ ನಷ್ಟ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದನ್ನು ನೀವು ತುಂಬ ಎಚ್ಚರಿಕೆಯಿಂದ ನೋಡ್ಕೊಂಡು ಹಾಕ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ 6ನೇ ಮನೆ ಮೇಲೆ ನೀವು ಯಾಕಂದರೆ ಸಾಲ ಮತ್ತು ನಿಮ್ಮ ಋಣದ ಬಾಧೆಗಳನ್ನು ನೋಡಲಿಕ್ಕೆ ಹೋದರೆ ಅಲ್ಲಿ ಸೂರ್ಯ ಮತ್ತು ಅಲ್ಲಿ ನಿಮಗೆ ಬುಧ ಇರ್ತಾರೆ. ಸೂರ್ಯ ಮತ್ತು ಬುಧ ಎಲ್ಲಿವರೆಗೂ ಇರ್ತಾರೆ? 30ನೇ ತಾರೀಕುವರೆಗೂ ಇರ್ತಾರೆ. ಬುದ್ಧಿವಂತಿಕೆಯಿಂದ ನೀವೇನಾದರೂ ಋಣಗಳನ್ನು ತೀರಿಸ್ಲಿಕ್ಕೆ ಹೋದರೂ ಕೂಡ ಅಕಸ್ಮಾತಾಗಿ ಸಡನ್ ಪ್ರಾಫಿಟ್ ನೋಡಲಿಕ್ಕೆ ಹೋದರೆ ನಿಮಗೆ ಆಗುವುದಿಲ್ಲ. ಅದನ್ನು ನೀವು ಈ ತಿಂಗಳು ನೋಡ್ಬೋದು. ಅದಾದ ಮೇಲೆ ನಾವು ಆರೋಗ್ಯದ ವಿಚಾರವನ್ನು ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಹೋಗೋಣ. ಆರೋಗ್ಯದ ವಿಚಾರವನ್ನು ನೋಡಬೇಕಾದ್ರೆ 6ನೇ ಮನೆ ಮತ್ತು ನಾವು 8ನೇ ಮನೆಯನ್ನು ನೋಡಬೇಕಾಗುತ್ತೆ. ಅಷ್ಟಮದಲ್ಲಿ ನಿಮಗೆ ಏನಪ್ಪ ಅಂದರೆ ಗುರು ಇದ್ದಾರೆ. 6ನೇ ಮನೆಯಲ್ಲಿ ನಿಮಗೇನಪ್ಪ ಅಂತಂದರೆ ಸೂರ್ಯ ಮತ್ತು ಬುಧ ಇದ್ದಾರೆ. 6ನೇ ಮನೆಯಲ್ಲಿ ಸೂರ್ಯ ಬುಧ ಇರೋದರಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ವಾಹನಗಳನ್ನು ಈ ತಿಂಗಳು ನೀವು ಓಡಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ವಾಹನ ಕಂಟಕ ಆಗಬಹುದು. ವೃಶ್ಚಿಕ ರಾಶಿಯವರಿಗೆ ವಾಹನದಲ್ಲಿ ಅವಘಡಗಳನ್ನು ಆಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಗುರು 8ನೇ ಮನೆಯಲ್ಲಿ ನಿಮಗೆ ಆಯಸ್ಥಾನದಲ್ಲಿ ಗುರು ನಿಮಗೆ ಸಂಪೂರ್ಣವಾಗಿ ನೋಡ್ತಾ ಇರೋದರಿಂದ ನಿಮಗೆ ಯಾವುದೇ ರೀತಿಯಾದಂಥದ್ದು ಪ್ರಾಣ ಆತಂಕ ಆಗೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಯಾವುದೂ ಆತಂಕ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಎಚ್ಚರಿಕೆಯಿಂದ ಆದರೂ ಸಣ್ಣ ಪುಟ್ಟ ಏಟಾದರೂ ಸಹ ನೀವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ವಿಚಾರವನ್ನು ನೋಡ್ಕೊಂಡು ಹೋಗೋಣ. ಕುಟುಂಬದ ವಿಚಾರವನ್ನು ನೋಡಲಿಕ್ಕೆ ಹೋದರೆ 4ನೇ ಮನೆಯನ್ನು ನೋಡಬೇಕಾಗತ್ತೆ. 4ನೇ ಮನೆ ಗುರುವಿನ ದೃಷ್ಟಿ ನಿಮಗೆ, ಯಾಕಂತಂದರೆ 4ನೇ ಮನೆ ಕುಂಭರಾಶಿ ಆಗಿರುತ್ತೆ. ಕುಂಭರಾಶಿ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಗುರುವಿನ ದೃಷ್ಟಿ ಇರೋದರಿಂದ ಕುಟುಂಬದಲ್ಲಿ ನೆಮ್ಮದಿಯನ್ನು ನೀವು ಈ ತಿಂಗಳು ನೋಡ್ಬೋದು. ಕುಟುಂಬದಲ್ಲಿ ನೆಮ್ಮದಿಯಾಗಿರ್ಬೋದು. ಹಳೆ ಜಗಳಗಳು ಇದ್ದರೂ ಸಹ ಅದನ್ನು ನೀವು ಸಂಭಾಳಿಸ್ಕೊಂಡು, ಅಂದರೆ ಹಳೆ ಜಗಳ ಇದ್ದರೂ ಸಹ ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗುವಂಥದ್ದು ನಿಮಗೆ ಈ ತಿಂಗಳು
ಕಾಣಿಸ್ಬಹುದು. ಶಿಕ್ಷಣದ ವಿಚಾರ ನೋಡಲಿಕ್ಕೆ ಹೋದರೆ ವೃಶ್ಚಿಕ ರಾಶಿಯವರು ಶಿಕ್ಷಣದ ವಿಚಾರ ನೋಡಲಿಕ್ಕೆ ಹೋದರೆ ಪಂಚಮದಲ್ಲಿ ನಿಮಗೆ ಏನಪ್ಪ ಅಂದರೆ ಶನಿ ಮಹಾತ್ಮರು ಇದ್ದಾರೆ, ಕುಜ ಕೂಡ ಇದ್ದಾನೆ. ನೀವು ಅಗ್ರೆಸಿವ್ ಆಗಿ ನಾನೇನಾದರೂ ಮಾಡಿಬಿಡ್ತೀನಿ, ಸಾಧನೆ ಮಾಡಿಬಿಡ್ತೀನಿ ಅಂತಂದರೆ ಆಗೋದಿಲ್ಲ. ನೀವು ನಿಧಾನಗತಿಯಲ್ಲಿ ಏನಪ್ಪ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ಅಂದರೆ ನಿಮ್ಮ ಸ್ಟಡಿ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ನಿಮ್ಮ ಶಿಕ್ಷಣದ ಬಗ್ಗೆ ಅಂದರೆ ನೀವು ಏನನ್ನು ನೀವು ಓದ್ತಿರೋ ಅದರ ಬಗ್ಗೆ ರಿಪೀಟ್ ಆಗಿ ನೀವು ಓದ್ಕೊಂಡು ಅದರ ಬಗ್ಗೆ ನೀವು ಗಮನ ಕೊಟ್ಟರೆ ಮಾತ್ರ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ವಿದ್ಯಾಭ್ಯಾಸದಲ್ಲಿ ನಿಮಗೆ ತುಂಬ ಕಷ್ಟ ಆಗ್ಬೋದು, ಎಜುಕೇಷನಲ್ಲಿ ತುಂಬ ಕಷ್ಟ ಆಗ್ತಾ ಹೋಗ್ಬೋದು. ಎಕ್ಸಾಮ್ಸ್ ಬೇರೆ ನಿಮಗೆ ಹತ್ರ ಬಂದಿರುತ್ತೆ. ಎಕ್ಸಾಮ್ಸ್ ಇರೋದರಿಂದ ಸಂಪೂರ್ಣವಾಗಿ ಎಕ್ಸಾಮ್ಸ್ ಬೇರೆ ಬರೆದಿರ್ತೀರ. ನೀವು ತುಂಬ ಎಚ್ಚರಿಕೆಯಿಂದ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಕೆಲಸ ಮತ್ತು ವ್ಯವಹಾರದ ಬಗ್ಗೆ ನೋಡಲಿಕ್ಕೆ ಹೋದರೆ, ಕೆಲಸ ಮತ್ತು ವ್ಯವಹಾರವನ್ನು ನೋಡಲಿಕ್ಕೆ ಹೋದರೆ ನಾವು 10ನೇ ಮನೆಯನ್ನು ನೋಡಬೇಕಾಗತ್ತೆ. 10ನೇ ಮನೆ ಅಂತಂದರೆ ನಮಗೆ ಏನಪ್ಪ ಅಂದರೆ ಸಿಂಹರಾಶಿ 10ನೇ ಮನೆ ಆಗಿರುತ್ತೆ. ಸಿಂಹರಾಶಿಯಲ್ಲಿ ನಿಮಗೆ ಕೇತು ಇರೋದರಿಂದ ಡಿಟ್ಯಾಚ್ಮೆಂಟ್ ಅಂತಂದರೆ ನೀವು ಸಂಪೂರ್ಣವಾಗಿ ಕೆಲಸದಿಂದ ನೀವೇನೋ ನಾನು ಬೇಡ, ಇದು ಮುಕ್ತಿ ಸಿಗಬೇಕು ಅನ್ನೋದು ಮಾನಸಿಕ ಒತ್ತಡ ನೀವು ಅನುಭವಿಸ್ಬೋದು. ಬಟ್ ಸ್ಲೋ ಹ್ಯಾಂಡ್ ಸ್ಟಡಿ ಅಂದರೆ ನೀವು ಇದರ ಬಗ್ಗೆ ನೀವು ಸ್ವಲ್ಪವಾಗಿ ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು. ಕೆಲಸದಲ್ಲಿ ಅಚಾತುರ್ಯವಾಗಿ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತಗೋಬೇಡಿ. ನಿಮಗೆ ಎಷ್ಟೇ ಮಾನಸಿಕ ಒತ್ತಡ ಇದ್ದರೂ ಸಹ ನೀವು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ನಿಮ್ಮ ಮೇಲಧಿಕಾರಿಗಳಿಂದ ಆಗಿರ್ಬೋದು, ಕೆಲಸದ ಅಕ್ಕಪಕ್ಕದವರಾಗಿಂದ ಒತ್ತಡ ಇದ್ದರೂ ಸಹ ನೀವು ಅದನ್ನು ನಿಭಾಯಿಸ್ಕೊಂಡು ನೀವು ಸಮಾಧಾನವಾಗಿದ್ದರೆ ನೀವು ಸಂಪೂರ್ಣವಾಗಿ ಮುಂದೆ ನೀವು ಏನೋ ಒಂದು ಸಾಧನೆ ಮಾಡ್ತಕ್ಕಂತಹ ದಾರಿ ನಿಮಗೆ ಸಿಗ್ಬೋದಾಗಿದೆ. ಬಟ್ ಅಲ್ಲಿಂದ ನೀವು ಎಕ್ಸಿಟ್ ಆಗಬೇಕು, ನನಗೆ ಬೇಡ, ಇಲ್ಲಿ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೋದರೆ ಅಲ್ಲಿಂದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಕಷ್ಟಗಳನ್ನು ನೀವು ನೋಡ್ತಾ ಹೋಗ್ಬೋದಾಗಿದೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಪ್ರೇಮದ ವಿಚಾರಗಳನ್ನು ನೋಡೋಣ. ಪ್ರೀತಿ ಪ್ರೇಮದ ವಿಚಾರವನ್ನು ನೋಡಲಿಕ್ಕೆ ಹೋದರೆ ನೀವು 5ನೇ ಮನೆಯಲ್ಲಿ ನಿಮಗೇನಪ್ಪ ಅಂತಂದರೆ ಶನಿ ಮಹಾತ್ಮರು ಇರ್ತಾರೆ. ಶನಿ ಮಹಾತ್ಮರು 5ನೇ ಮನೆಯಲ್ಲಿ ಇರೋದ್ರಿಂದ ನೀವು ನಿಷ್ಠೆಯಿಂದ ನಿಮಗೆ ಪ್ರೀತಿ ಪ್ರೇಮದಲ್ಲಿ ನಿಷ್ಠೆಯಿಂದ ಹೋಗ್ತಕ್ಕಂಥದ್ದು ಒಳ್ಳೆಯದು. ಹೊಸ ಪರಿಚಯ ಆಗ್ತಕ್ಕಂಥ ಅವಕಾಶಗಳು ತುಂಬ ಕಡಿಮೆ ಇದೆ. ಹಳೆಯ ಪ್ರೇಮಗಳನ್ನು ಕೂಡ ಇಲ್ಲಿ ಕಟ್ಟ ಆಗ್ತಕ್ಕಂಥದ್ದು ತುಂಬ ಅವಕಾಶಗಳು ಈ ತಿಂಗಳು ನಾವು ಏಪ್ರಿಲ್ ತಿಂಗಳಲ್ಲಿ ನೋಡ್ತಾ ಹೋಗ್ಬೋದಾಗಿದೆ. ಗೃಹಿಣಿಯರ ಬಗ್ಗೆ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿ ಗೃಹಿಣಿಯವರಿಗೆ ಸಪ್ತಮದಲ್ಲಿ ಯಾಕಂತಂದರೆ ಅವರಿಗೆ ಶುಕ್ರ ಇರೋದರಿಂದ 7ನೇ ಮನೆಯಲ್ಲಿ ಅವರಿಗೆ ಹೊಸ ಆಭರಣಗಳು, ಹೊಸ ವಸ್ತ್ರಗಳು ಬರ್ತಕ್ಕಂಥ ಅವಕಾಶಗಳು ತುಂಬ ಇದೆ. ಅದರಿಂದ ನೀವೇನಪ್ಪ ಅಂದರೆ ಯಜಮಾನರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅದು ಕೂಡ ನಿಮಗೆ ಬರ್ತಕ್ಕಂಥ ಅವಕಾಶಗಳು ಈ ತಿಂಗಳು ನೋಡ್ಬೋದು. ಅಂದರೆ ಅದೇ ರೀತಿ ಗಂಡ ಹೆಂಡತಿ ಸತಿಪತಿಯಲ್ಲೂ ಸಹ ಈ ತಿಂಗಳು ನಿಮಗೆ ವೃಶ್ಚಿಕ ರಾಶಿಯವರಿಗೆ ತುಂಬ ಹೊಂದಾಣಿಕೆಗಳನ್ನು ನೋಡ್ತಾ ಹೋಗ್ಬೋದು. ಯಾಕಂದರೆ ನಿಮ್ಮ ಹೊಸ ಕೆಲಸಗಳಾಗಿರ್ಬೋದು, ಫಂಕ್ಷನ್ಗಳಾಗಿರ್ಬೋದು ಈ ತಿಂಗಳು ನಿಮಗೆ ಬರೋದರಿಂದ ವೃಶ್ಚಿಕ ರಾಶಿಯವರಿಗೆ ಗಂಡ ಆಗಲಿ ಹೆಂಡತಿ ಆಗಲಿ ಈ ತಿಂಗಳು ತುಂಬ ಅನ್ಯೋನ್ಯತೆಯಿಂದ ಇರತಕ್ಕಂತಹ ತಿಂಗಳು ಆಗಿರುತ್ತೆ. ಇನ್ನು ನಿಮ್ಮ ರಾಶಿಯ ಬಗ್ಗೆ ಮತ್ತು ನಿಮ್ಮ ಜಾತಕದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ಕೆಳಗಡೆ ಕಾಣ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಇನ್ನೂ ಪರಿಪೂರ್ಣವಾಗಿ ನಿಮ್ಮ ಜಾತಕದ ಪ್ರಕಾರವಾಗಿ ನಿಮ್ಮ ಭವಿಷ್ಯವನ್ನು ತಿಳಿಸಿಕೊಡಬಹುದು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.